ನಾ ಯಾಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಕ್ಕೆ ಶುರು ಮಾಡೀನಿ ಅಂತ ಕೇಳ್ರೆ ಇದಕ್ಕೆ ಎರಡು ಥರ ಆನ್ಸರ್ ಮಾಡ್ಬೋದು. ಯಾಕಂದರೆ ನಾ ಫಸ್ಟ್ ಯಾವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮೊದಲು ಶುರು ಮಾಡೀನಿ ಆವಾಗ ನನ್ನ ಮೈಂಡ್ಸೆಟ್ ಬೇರೆ ಇತ್ತು. ನನಗೇನಂದ್ರೆ ಒಟ್ಟ ತೆಳ್ಳಗೆ ಆಗ್ಬೇಕಾಗಿತ್ತು, ವೆಯ್ಟ್ ಲಾಸ್ ಆಗಬೇಕಾಗಿತ್ತು. ಆಮೇಲೆ ಏನಂದ್ರೆ ನಾ ಡಬಲ್ ಎಕ್ಸೆಲ್ ಸೈಜದ್ದು ಡ್ರೆಸ್ ಹಾಕೋತಿದ್ನಿ. ನನಗೆ ಅದು ಭಾಳ ಅನ್ಕಂಫರ್ಟೇಬಲ್. ನಾನು ಅನ್ಕೋತಿದ್ನಿ ಏನಂದ್ರೆ ನಾ ಒಟ್ಟು ನೋಡೋಕೆ ಚಂದ ಕಾಣುವಲ್ಲಾಗಿನಿ, ಭಾಳ ದಪ್ಪಾಗಿನಿ ನಾನು. ಸೊ ಅದಕ್ಕಾಗಿ ನಾ ಹೆಂಗಾರ ಮಾಡಿ ನಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಆಮೇಲೆ ಮೀಡಿಯಮ್ ಸೈಜು ಅಥವಾ ಸ್ಮಾಲ್ ಸೈಜ್ ಡ್ರೆಸ್ಸಿಗೆ ನಾ ಬರಬೇಕು. ಯಾಕಂದ್ರೆ ನಾ ಮೊದಲು ಅಷ್ಟೇ ತೆಳ್ಳಗಿದ್ನಿ, ಹೀಗಾಗಿ ನನಗೆ ಅದೇ ವೆಯ್ಟಿಗೆ ಬರೋದಿತ್ತು. ಆ ಮೈಂಡ್ಸೆಟ್ಟಿಂದ ಅಂದರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾ ಚಂದ ಕಾಣಬೇಕು, ತೆಳ್ಳಗಾಗಬೇಕು, ಚಲೋ ಕಾಣಬೇಕು, ಏನು ಡ್ರೆಸ್ ಹಾಕ್ಕೊಂಡ್ರು ನಾ ಚಂದ ಕಾಣಬೇಕು ಅನ್ನೋ ಮೈಂಡ್ಸೆಟ್ಟಿಂದ ನಾ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಶುರು ಮಾಡಿದ್ದೆ. ಬಟ್ ಆದ್ರೆ ಈಗ ನನಗೆ ಕ್ವಶನ್ ಈಗ ಕೇಳ್ರೆ ನಂದು ಆ ಮೈಂಡ್ಸೆಟ್ ಇಲ್ಲ. ಯಾಕಂದ್ರೆ ಈಗ ನನಗೆ 37 ವರ್ಷ ಅದ, ನಾನು 37 ಇಯರ್ಸ್ ಏಜ್ ಐತೆ ನಂದು. ಆಮೇಲೆ ನನ್ನ 2 ಮಕ್ಳು ಅದಾವ. ಮತ್ತು ನನಗೆ ಈಗ ಏನು ಇಂಪಾರ್ಟೆಂಟ್ ಐತಂದ್ರೆ ನನಗೆ ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಇಲ್ಲ, ನನಗೆ ನನ್ನ ಹೆಲ್ತ್ ಇಂಪಾರ್ಟೆಂಟ್ ಐತಿ. ನಾ ವೆಯ್ಟ್ ಲಾಸ್ ಆದ್ರಾಗಲಿ ಬಿಟ್ಟರೆ ಬಿಡಲಿ, ಆದರೆ ನನ್ನ ಹೆಲ್ತನ್ನು ನಾ ಕರೆಕ್ಟ್ ಮಾಡ್ಕೋಬೇಕು, ಬಾಡಿ ಒಳಗಿಂದ ಆರಾಮ್ ಮಾಡ್ಕೋಬೇಕಾಗೈತೆ ನನಗೆ. ಆಮೇಲೆ ನಾನು ಹೆಂಗೆ ಕಾಣ್ತೀನಿ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಇಲ್ಲ, ಅದನ್ನು ನಾ ತಲೆ ಕೆಡಿಸ್ಕೊಳತ್ತಿಲ್ಲ. ಈಗ ನನಗೇನಂದ್ರೆ ನಾವು ಬಾಡಿ ಒಳಗಿಂದ ಹೆಲ್ದಿ ಆಗ್ಬೇಕು, ಯಾವುದೇ ಥರದ ರೋಗಗಳು ಆದಷ್ಟು ಬರಲಾರ್ದಂಗೆ ನಾನು ನೋಡ್ಕೋಬೇಕು, ಅದೈತೆ ನನ್ನ ಮೈಂಡ್ಸೆಟ್ ಈಗ. ಬಟ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನಮ್ಮ ಬಾಡಿ ಒಳಗಿಂದ ಹಾರ್ಮೋನ್ಗಳನ್ನು ಎಲ್ಲ ಸರಿ ಮಾಡ್ಕೋಬೇಕಾಗೈತಿ. ಇನ್ಸುಲಿನ್ ಸರಿ ಮಾಡ್ಬೇಕಾಗೈತಿ, ಲೆಪ್ಟಿನ್ ಸರಿ ಮಾಡ್ಬೇಕಾಗೈತಿ, ಗರ್ಲಿನ್ ಸರಿ ಮಾಡ್ಕೋಬೇಕಾಗೈತಿ. ಅಂದ್ರೆ ನಮ್ಗೆ ಕರೆ ಹಸು ಆದಾಗ ಊಟ ಮಾಡ್ಬೇಕು, ಆಮೇಲೆ ಹಸು ಇಲ್ಲಾರ್ದಾಗ ಏನೂ ತಿನ್ನಬಾರ್ದು. ಮಂತ್ಲಿ ಪೀರಿಯಡ್ಸ್ ರೆಗ್ಯುಲರ್ ಇರ್ಬೇಕು, ಆಮೇಲೆ ಪೇನ್ಫುಲ್ ಇರಬಾರ್ದು, ಅದು ಯಾವುದೇ ಥರದ ಕ್ರ್ಯಾಂಪಿಂಗ್ ಅಥವಾ ಹೊಟ್ಟೆ ನೋವು ಏನೂ ಬರಬಾರ್ದು. ನಂಗೆ ಒಟ್ಟು ನಾರ್ಮಲ್ ಆಗಿ ಆರಾಮಾಗಿ ಏನಂದ್ರೆ ಒಂಥರ ಪೇನ್ ಇಲ್ಲಾರ್ದ ಲೈಫ್ ಲೀಡ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಅದ್ರ ಅಪೋಸಿಟ್ ಲೈಫು ನಾನು ನೋಡೀನಿ, ಆ ಪೇನ್ ಇದ್ದಿದ್ದು ಲೈಫು ನಾನು ನೋಡೀನಿ. ಸೊ ಈಗ ನನ್ನ ಕಾನ್ಸಂಟ್ರೇಷನ್ ಏನಂದ್ರೆ ನಮ್ಮ ಬಾಡಿ ಒಳಗಿಂದ ಹೀಲ್ ಮಾಡ್ಕೊಳ್ಳೋದು ನಂದು ಇಂಪಾರ್ಟೆಂಟ್ ಐತಿ. ಆಮೇಲೆ ಮೋಸ್ಟ್ಲಿ ಇದು ಫಾಸ್ಟಿಂಗ್ ಮಾಡಿ ನನ್ನ ಮೈಂಡ್ ಸೆಟ್ಟು ಚೇಂಜ್ ಆಗೈತಿ. ಡಾಕ್ಟರ್ ಜೇಸನ್ ಫಂಗ್ ಅವ್ರು ಏನಂತಾರಂದ್ರೆ, ಫಸ್ಟ್ ನೀವು ಹೆಲ್ತಿ ಆಗಕ್ಕೆ ಟ್ರೈ ಮಾಡಿರಿ, ಆಟೋಮೆಟಿಕ್ ತಾನೇ ವೆಯ್ಟ್ ಲಾಸ್ ಆಕತಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಮೊದಲೇ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಹೇಳೇನ ಗುರಿ ಇಟ್ಕೋಬಾರ್ದು. ಅದ್ರ ಬದಲಿ ನೀವು ಮೊದಲು ಹೆಲ್ದಿ ಆಗಕ್ಕೆ ಟ್ರೈ ಮಾಡಿರಿ. ಹೆಲ್ತಿ ಆಗಕ್ಕೆ ನೀವು ಏನೇನು ಮಾಡ್ಬೇಕು ಅದನ್ನು ಮಾಡಿರಿ. ಅದ್ರದ್ದು ಒಂದು ಸೈಡ್ ಎಫೆಕ್ಟ್ ಏನಂದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಅನ್ನೋದು ಆಕತಿ. ಯಾಕಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಅಂದ್ರೆ ಬರೀ ವೆಯ್ಟ್ ಲಾಸ್ ಒಂದೇ ಅಲ್ಲ, ನಿಮ್ಮ ಮೈಂಡ್ ಸ್ಟ್ರೆಸ್ ಫ್ರೀ ಮೈಂಡ್ ಇರ್ಬೇಕು. ಆಮೇಲೆ ನೀವು ಏನಂದ್ರೆ ಮುಂಜಾನೆ ಎದ್ರ ಎನರ್ಜೆಟಿ ಇರ್ಬೇಕು ಮನುಷ್ಯಾಗ. ಯಪ್ಪ ಯಾಕಾರ ಹೇಳ್ಬೇಕಪ್ಪ ಅಂಥೇಳಿ ಸುಸ್ತು ಒಂಥರ ನಿರಾಸಕ್ತಿ ಇತ್ತಂದ್ರೆ ಅದು ಹೆಲ್ತಿ ಲೈಫ್ ಸ್ಟೈಲ್ ಅಲ್ಲ. ನನಗೆ ನಾನು ಅದೇ ಸ್ಟೇಜ್ ಆಗಿದ್ನಿ. ಏನಂದ್ರೆ ಮುಂಜಾನೆ ಎನರ್ಜಿ ಇರಲಾರ್ದದ್ದು, ಸುಸ್ತು, ಇಡೀ ದಿನಾನು ಸುಸ್ತು, ಹಿಂಗೆ ನನಗೆ ಅನ್ನಿಸ್ತಿತ್ತು. ನಾ ಅನ್ಕೋತಿದ್ನಿ ಮೋಸ್ಟ್ಲಿ ಎಲ್ಲರಿಗೂ ಹಿಂಗೆ ಆಕತ್ತೇನಂತ. ಇಲ್ಲ, ಎಲ್ಲರಿಗೂ ಲೈಫಾಗಿ ಹಿಂಗೆ ಇರಂಗಿಲ್ಲ. ಎಷ್ಟೋ ಮಂದಿ ಎಷ್ಟೆಲ್ಲ ವಯಸ್ಸಾದರೂ ಅವ್ರು ಎಷ್ಟು ಎನರ್ಜೆಟಿಕ್ ಇರ್ತಾರೆ, ಯಾಕಂದ್ರೆ ಅವ್ರದ್ದು ಹೆಲ್ತಿ ಲೈಫ್ ಸ್ಟೈಲ್ ಇರೋದ್ರಿಂದನೇ ಅವರು ಎನರ್ಜೆಟಿಕ್ ಇರ್ತಾರೆ. ಸೊ ನನಗೂ ಆ ಥರ ನಂದು ಹೆಲ್ತಿ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋದೈತಿ. ಆಮೇಲೆ ನಿಮಗೂ ಯಾರಿಗಾರ ಹಂಗೆ ಅನ್ಸಕತ್ತಿದ್ರೆ ಅದು ಜಸ್ಟ್ ನಿಮ್ಮ ಮೈಂಡ್ಸೆಟ್ ಅಲ್ಲ, ರಿಯಲಿ ಹೆಲ್ತಾಗಿ ಏನೋ ಪ್ರಾಬ್ಲಮ್ ಐತೆ ಅಂದಾಗ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಾದ್ಮೇಲೆ ಅದ್ರ ಜೊತೆಗೆ ಹೆಲ್ತಿ ಫುಡ್ ಹ್ಯಾಬಿಟ್ಸ್ ನಾ ಹಾಕೊಂಡ್ಮೇಲೆ ಭಾಳ ನಂದ್ರಾಗ ನನಗೆ ಭಾಳ ಡಿಫ್ರೆನ್ಸ್ ಕಂಡು ಬಂದೈತಿ. ನಮ್ಮ 2 ಹುಡುಗರ ಸಂಬಂಧ ಐ ವಾಂಟ್ ಟು ಬಿಕಮ್ ಹೆಲ್ತಿ. ಯಾಕಂದ್ರೆ ಇದು ಪ್ರತಿಯೊಬ್ಬರದು ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಅ ಪೇರೆಂಟ್ ಯಾರು ಇರ್ತಾರ, ಇದೆಲ್ಲರದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಏನಂದ್ರೆ ನಮ್ಮ ಹೆಲ್ತನ್ನು ಅಟ್ಲೀಸ್ಟ್ ನಾವು ಸರಿ ಮಾಡ್ಕೊಳ್ಳಬೇಕು. ಯಾರಾದರೂ ಹೆಲ್ತ್ ಸರಿ ಮಾಡ್ಕೋರಿ ಅಂತ ನಾ ಅಂತಾನೆ. ನಮ್ಮ ಕೈಯಾಗ ಅದು ಕಂಟ್ರೋಲಿಗೆ ತರುವಂಥ ಶಕ್ತಿ ಐತಿ. ಹೀಗಾಗಿ ನಾವು ಅದನ್ನು ಹೆಂಗಾರ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಹೆಲ್ತನ್ನು ರೀಗೇನ್ ಮಾಡ್ಬೋದು.
ಸ್ಪೆಷಲಿ ನಾನು ಈಗ ಆ್ಯಸ್ ಅ ಪೇರೆಂಟ್ ಆಗಿ ನನ್ನ ಮಕ್ಕಳ ಸಲುವಾಗರ ನಾ ಹೆಲ್ತ್ ರೀಗೇನ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಹೆಲ್ತ್ ಸರಿ ಇಲ್ಲ, ಬರೀ ನಾವು ನಮ್ಮ ಏನಂದ್ರೆ ಡೈಲಿ ಲೈಫ್ ಸ್ಟೈಲ್ ಅಥವಾ ರುಟೀನ್ ಕರೆಕ್ಟ್ ಇಲ್ಲಾರ್ದಕ್ಕೆ ನಾವು ವೇಟ್ ಗೇನ್ ಹೆಚ್ಚಾಗಿ ಒಬೇಸಿಟಿ ಪ್ರಾಬ್ಲಮ್ ಆಗಿ ಅದರಿಂದ ನಮ್ಗೆ ಸಾಕಷ್ಟು ಡಿಸೀಸಸ್ ಬಂದು ಏನಂದ್ರೆ ಅದನ್ನು ನಾವು ಕಂಟ್ರೋಲಿಗೆ ತೊಗೊಂಬರ್ಬೋದು. ಆದ್ರೆ ನಾವು ತರಲಾರ್ದನ ನಾವು ತೀರ್ಕೊಂಡ್ರೆ ಏನೋ ಆಗಿ ನಾವು ಸತ್ರ ಹುಡುಗರ್ನ ಯಾರು ನೋಡ್ಕೋತಾರ? ಅವ್ರ ಎಜುಕೇಷನ್ ಮುಗಿತನಾರ ನಾವು ಬದುಕೇ ಇರ್ಬೇಕು. ನಾನು ನ್ಯಾಚುರಲ್ ಆಗಿ ಡೆತ್ ಬೇರೆ, ಆದ್ರೆ ನಾವು ಈ ಡಿಸೀಸನ್ನು ನಾವು ಆಹ್ವಾನ ಮಾಡ್ಕೊಂಡು ನಾವು ಅವ್ಕರ್ ಬಲಿಗೆ ಬೀಳೋದು ನನಗಿಷ್ಟ ಇಲ್ಲ. ಆದಷ್ಟು ನಮ್ಗೆ ಎಷ್ಟು ಆಕೈತಿ ಅಷ್ಟು ನಾವು ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು. ಎದಕ್ಕಂದ್ರೆ ನಮ್ಮ ಸಲುವಾಗಿ ಇದನ್ನು ಮಾಡಲಿಲ್ಲಾರು ನಾವು ನಮ್ಮ ಮಕ್ಕಳ ಸಲುವಾಗಿ ಅಥವಾ ನಮ್ಮ ಡಿಪೆಂಡೆಂಟ್ ಯಾರು ಅದಾರ ನಮ್ಮ ಮ್ಯಾಲೆ ಯಾರು ನಮ್ಮ ಸಲುವಾಗಿ ಕಾಯಕತ್ತಾರ ಇನ್ನೊಬ್ರು, ಅವ್ರ ಸಂಬಂಧಂತೂ ನಾವು ಮಾಡಬೇಕು. ಇದು ಎಲ್ಲರದು ನಮ್ಮ ಪೇರೆಂಟ್ಗಳ ರೆಸ್ಪಾನ್ಸಿಬಿಲಿಟಿ. ಎಷ್ಟೊಂದು ಕಡೆ ನಾನು ಕೇಳೀನಿ, ನೋಡಾಕತ್ತೀನಿ. ಏನಂದ್ರೆ ನಮ್ಗೆ ಗೊತ್ತಿದ್ದವ್ರ ನಡುವೆ ಆ ಹುಡುಗರು ಇನ್ನೂ ಭಾಳ ಸಣ್ಣ ಇರ್ತಾವ. ಅವಾಗನ ಏನಾರು ಹೆಲ್ತ್ ಇಶ್ಯೂ ಆಗಿ ಎಷ್ಟೋ ಮಂದಿ ಏನಂದ್ರೆ ಸಾಯಕತ್ತಾರ. ಸೊ ಆದಷ್ಟು ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು. ಯಾಕಂದ್ರೆ ನಮ್ಮ ಮಕ್ಕಳ ಸಂಬಂಧರ ಕಾಪಾಡ್ಬೇಕು, ನಮ್ಮ ತಂದೆ ತಾಯಿಗಳಿದ್ರೆ ಅವ್ರ ಸಂಬಂಧರ ಕಾಪಾಡ್ಬೇಕು. ನಮ್ಮ ಮ್ಯಾಲೆ ಯಾರು ಡಿಪೆಂಡ್ ಅದಾರ ಅಂದ್ರೆ ನಾವು ದಯವಿಟ್ಟು ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಳ್ಳಬೇಕು. ಸೊ ಇದು ನನಗೊಂದು ಕಾರಣ ಏನಂದ್ರೆ ನಾ ಹೆಲ್ತಿ ಆಗ್ಬೇಕನ್ನೋ ಸಂಬಂಧ ನಾ ಫಾಸ್ಟಿಂಗ್ ಮಾಡಾಕತ್ತೀನಿ. ಯಾಕಪ್ಪ ವೆಯ್ಟ್ ಲಾಸ್ ಮಾಡ್ಕೋತಿ ಅಂದ್ರೆ ನಾ ಅದೇ ಹೇಳ್ತೀನಿ, ಏನಂದ್ರೆ ನನಗೆ ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಅಲ್ಲ, ಐ ವಾಂಟ್ ಟು ಬಿ ಹೆಲ್ತಿ ಹ್ಯೂಮನ್. ನನಗೆ ನನ್ನ ಹೆಲ್ತನ್ನು ಫಸ್ಟ್ ರೀಗೇನ್ ಮಾಡ್ಕೊಳ್ಳೋದೈತಿ, ಆಮೇಲೆ ಅದರಿಂದ ವೆಯ್ಟ್ ಲಾಸ್ ಆದ್ರೆ ಆಗಲಿ ಅಷ್ಟೇ. ನೀವು ಯಾಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಾಕತ್ತರ ಅಂತೇಳಿ ಕಮೆಂಟಾಗಿ ಬರೀರಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡಕ್ಕೆ. ಥ್ಯಾಂಕ್ ಯು.